ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಲ್ಲಾರ ಮನ ಗೆಲ್ತಾ ಇರೋದು ಗಿಲ್ಲಿ ನಟ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಈ ಶೋನಲ್ಲಿ ಗಿಲ್ಲಿ ನಟ ಒನ್ ಮ್ಯಾನ್ ಶೋ ಅಂತ ಅಂದ್ರು ಸುಳ್ಳಾಗಲ್ಲ. ಆ ಗಿಲ್ಲಿ ನಟನನ್ನ ರಜನಿಕಾಂತ್ ಅವರು ಆಡಿ ಹೊಗಳಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದ್ದ ವಿಷಯವನ್ನ ನೇರವಾಗಿ ಹೇಳೋದ್ರಲ್ಲಿ ಗಿಲ್ಲಿ ನಟ ಎತ್ತಿದ ಕೈ. ಸೂಪರ್ ಸ್ಟಾರ್ ರಜನಿಕಾಂತ್ ಶೂಟಿಂಗ್ ಸಮಯದಲ್ಲಿ ಕನ್ನಡದ ಬಿಗ್ ಬಾಸ್ ಕುರಿತು ಮಾತನಾಡಿದ್ದಾರೆ. ತುಂಬಾ ಎನರ್ಜೆಟಿಕ್ ಹುಡುಗ ಗಿಲ್, ನನಗೆ ಫೇವರೇಟ್ ಸ್ಪರ್ಧಿ ಎಂದು ರಜನಿಕಾಂತ್ ಹೇಳಿದ್ದಾರೆ. ಹಾ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಎಲ್ಲಾರ ಮನ ಗೆಲ್ತಾ ಇರೋದು ಗಿಲ್ಲಿ. ಕರ್ನಾಟಕದ ಪ್ರತಿ ಗಲ್ಲಿಯಲ್ಲೂ ಸಹ ಗಿಲ್ಲಿ ಹೆಸರು ಜನ ಹೇಳ್ತಾನೆ ಇದ್ದಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಇನ್ನು ಹೊರ ರಾಜ್ಯದಲ್ಲೂ ಸಹ ಗಿಲ್ಲಿಗೆ ಫ್ಯಾನ್ ಇದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲ ಪೋಸ್ಟ್ಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಎಲ್ಲರನ್ನ ರೇಗಿಸೋದು, ಕೌಂಟರ್ ಕೊಡೋದು ಜನಗಳಿಗೆ ಇಷ್ಟ ಆಗ್ತಾ ಇದೆ. ಈ ಶೋನಲ್ಲಿ ಗಿಲ್ಲಿ ನಟ ಒನ್ ಮ್ಯಾನ್ ಶೋ ಅಂತ ಅಂದ್ರು ಸುಳ್ಳಾಗಲ್ಲ. ಹೌದು, ಗಿಲ್ಲಿ ಇದ್ರೆ ಎಂಟರ್ಟೈನ್ಮೆಂಟ್ ಮಾತ್ರ ಪಕ್ಕಾ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದ ಕನ್ನಡದ ಜನ. ಗಿಲ್ಲಿ ಕಾಮಿಡಿಯಿಂದಾನೇ ಅದೆಷ್ಟೋ ಜನ ಶೋನ ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೀಗ ಕಲರ್ಸ್ ಕನ್ನಡ ಕೂಡ TRP ಯಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿರುವಂತದ್ದು. ಇನ್ನು ಮನೆ ಮಂದಿಗೆ ಎಲ್ಲ ಗಿಲ್ಲಿ ಕೊಡೋ ಕೌಂಟರ್ ಅಟ್ಯಾಕ್ ವೀಕ್ಷಕರಿಗೆ ಫುಲ್ ಫಿದಾ ಆಗಿರುವಂತದ್ದು. ಇವುಗಳ ಮಧ್ಯೆ ಈಗ ಗಿಲ್ಲಿ ನಟನನ್ನ ರಜನಿಕಾಂತ್ ಅವರು ಆಡಿ ಹೊಗಳಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಹೌದು, ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಸೌಂಡ್ ಇದೀಗ ಎಲ್ಲಾ ಕಡೆ ಕೇಳಿಸ್ತಾ ಇದೆ. ಗಿಲ್ಲಿ ನಟ ಮೂಲತಃ ಮಂಡ್ಯದವರು. ಉಳಿದ ಸ್ಪರ್ಧಿಗಳ ಜೊತೆ ಕಾಮಿಡಿ ಮಾಡೋದು, ಪ್ರತಿ ಮಾತಿಗೂ ಅಲ್ಲಿಯೇ ತಿರುಗಿ ಸರಿಯಾಗಿ ಉತ್ತರ ಕೊಡೋದು. ಅಷ್ಟೇ ಅಲ್ಲದೆ ಇದ್ದ ವಿಷಯವನ್ನ ನೇರವಾಗಿ ಹೇಳೋದ್ರಲ್ಲಿ ಗಿಲ್ಲಿ ನಟ ಎತ್ತಿದ ಕೈ. ಇವರನ್ನ ಇಷ್ಟಪಡುವ ದೊಡ್ಡ ಬಳಗವೇ ಸೃಷ್ಟಿಯಾಗಿ ಹೋಗಿದೆ. ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಶೂಟಿಂಗ್ ಸಮಯದಲ್ಲಿ ಕನ್ನಡದ ಬಿಗ್ ಬಾಸ್ ಕುರಿತು ಮಾತನಾಡಿದ್ದಾರೆ ಎನ್ನುವ ಪೋಸ್ಟ್ ಒಂದು ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಇದರ ಸತ್ಯ ಮತ್ತು ಸತ್ಯತೆ ಏನು ಅಂತ ನೋಡೋದಾದ್ರೆ, ಜೈಲರ್ 2 ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ತಮಿಳು ಯೂಟ್ಯೂಬರ್ ಒಬ್ಬ ತಮ್ಮ ನೆಚ್ಚಿನ ತಮಿಳು ಬಿಗ್ ಬಾಸ್ ಸ್ಪರ್ಧಿ ಯಾರು ಎಂದು ಪ್ರಶ್ನೆಯನ್ನ ಮಾಡಿರ್ತಾರೆ. ಅದಕ್ಕೆ ರಜನಿಕಾಂತ್ ರವರು, ಕ್ಷಮಿಸಿ, ನಾನು ಯಾವುದೇ ರಿಯಾಲಿಟಿ ಶೋ ನೋಡೋದಿಲ್ಲ, ಪುಸ್ತಕ ಅಷ್ಟೇ ನನ್ನ ಹವ್ಯಾಸ, ಆದ್ರೆ ನನ್ನ ಧರ್ಮಪತ್ನಿ ಕನ್ನಡ ಬಿಗ್ ಬಾಸ್ ನೋಡ್ತಾರೆ, ನನಗೆ ಗಿಲ್ಲಿ ಬಗ್ಗೆ ಅವನ ತಮಾಷೆಯ ವಿಡಿಯೋ ತೋರಿಸ್ತಾಳೆ, ತುಂಬಾ ಎನರ್ಜೆಟಿಕ್ ಹುಡುಗ ಗಿಲ್ಲಿ, ನನಗೆ ಫೇವರೇಟ್ ಸ್ಪರ್ಧಿ ಎಂದು ರಜನಿಕಾಂತ್ ಹೇಳಿದ್ದಾರೆ ಎನ್ನಲಾದ ಪೋಸ್ಟ್ ಒಂದು ಸದ್ಯ ವೈರಲ್ ಆಗ್ತಾ ಇದೆ. ಆದ್ರೆ ಇದು ನಿಜಕ್ಕೂ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದು ಮಾತ್ರ ಗೊತ್ತಿಲ್ಲ. ಯಾಕೆ ಅಂದ್ರೆ ರಜನಿಕಾಂತ್ ಅವರು ಜೈಲರ್ 2 ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ಯೂಟ್ಯೂಬರ್ ಒಬ್ಬರಿಗೆ ಅವರ ಮಾತಿಗೆ ಸಿಗ್ತಾರೆ ಅನ್ನೋದು ತುಂಬಾ ಡೌಟ್ ಇದೆ. ರಜನಿಕಾಂತ್ ಸದಾ ಬ್ಯುಸಿ ಆಗಿರ್ತಾರೆ, ಅವರ ಸುತ್ತ ಸದಾ ಗನ್ ಮ್ಯಾನ್, ಬೌನ್ಸರ್ಗಳು ಇರ್ತಾರೆ. ಹೀಗಿರುವಾಗ ಅವರು ಯೂಟ್ಯೂಬರ್ ಒಬ್ಬರು ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಕಷ್ಟ ಇದೆ. ರಜನಿಕಾಂತ್ ಪತ್ನಿ ಲತಾ ಅವರು ಮೂಲತಃ ತಮಿಳ್ನಾಡಿನವರು, ಅಲ್ಲೇ ಹುಟ್ಟಿ ಬೆಳೆದಿರುವಂತವ್ರು. ಅವ್ರಿಗೆ ಕನ್ನಡ ಬರುತ್ತಾ ಇಲ್ವಾ ಅನ್ನೋದು ಒಂದು ಕಡೆ ಆದ್ರೆ, ಅವರು ಕನ್ನಡ ಬಿಗ್ ಬಾಸ್ ನೋಡ್ತಾರಾ ಇಲ್ವಾ ಅನ್ನೋದು ಇನ್ನೊಂದು ಪ್ರಶ್ನೆ. ಆದ್ರೆ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸೃಷ್ಟಿ ಮಾಡ್ತಾ ಇರುವಂತಹ ಈ ಪೋಸ್ಟ್ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಪೋಸ್ಟ್ ಹಾಗೂ ಈ ರೀತಿಯ ಸುದ್ದಿಗಳು ನೋಡಿದ್ರೆ ಅನ್ಸುತ್ತೆ ಗಿಲ್ಲಿಗೆ ಯಾವ ರೀತಿ ಹೊರಗಡೆ ಫ್ಯಾನ್ಸ್ ಬೇಸ್ ಇದೆ ಅಂತ. ಒಟ್ನಲ್ಲಿ ಕನ್ನಡದ ಬಿಗ್ ಬಾಸ್ ಎಲ್ಲೆಡೆ ಭಾರಿ ಸೌಂಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.